ಕ್ಷಣ ಕ್ಷಣಕ್ಕೂ ರಂಗೇರ್ತಾ ಇದೆ ವಿಧಾನ ಪರಿಷತ್ನ ಚುನಾವಣೆ. ನಾಳೆ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಮತದಾನ ಇದೆ. 5ನೇ ಅಭ್ಯರ್ಥಿ ಗೆಲುವಿಗೆ ಕಾಂಗ್ರೆಸ್ ಭರ್ಜರಿ ರಣತಂತ್ರವನ್ನು ಮಾಡ್ತಾ ಇದೆ. ರೆಸಾರ್ಟ್ನಲ್ಲೇ ವಾಸ್ತವ್ಯ ಹೂಡಿರೋದು ಕಾಂಗ್ರೆಸ್ನ ಶಾಸಕರಲ್ಲಿ ಅಸಿಂಧು ಮತದಾನ ತಪ್ಪಿಸುವುದಕ್ಕೆ ಇನ್ನೂ ಓಟ್ ಹಾಕ್ಕೊಳ್ಳೋ ಒಂದೊಂದು ಪ್ಯಾಟರ್ನ್ ಇರುತ್ತೆ. ವಿಧಾನ ಪರಿಷತ್ ಚುನಾವಣೆ ಇರುತ್ತಲ್ಲ, ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಓಟ್ ಮಾಡಬೇಕಾದ್ರೆ ಬಹಳ ಸೂಕ್ಷ್ಮ ವಿಚಾರಗಳಿರ್ತವಲ್ಲಿ. ಅದನ್ನು ಸರಿಯಾಗಿ ತಿಳಿದುಕೊಂಡು ವೋಟ್ ಮಾಡಬೇಕು. ಇಲ್ಲಿದ್ದರೆ ಆ ಮತದಾನ, ಆ ಮತ ಏನಾಗ್ಬಿಡುತ್ತೆ, ಅಸಿಂಧು ಆಗಿಬಿಡುತ್ತೆ. ಸರಿಯಾಗಿ ಬರೆದಿರಲಿಲ್ಲ, ಸರಿಯಾಗಿ ಗುರುತು ಮಾಡಿರಲಿಲ್ಲ, ಎಷ್ಟು ಜನಕ್ಕೆ ಓಟ್ ಹಾಕಬೇಕು ಸರಿಯಾಗಿ ಕ್ಲಾರಿಟಿ ಇರಲಿಲ್ಲ, ಎಷ್ಟೆಷ್ಟು ಜನ ಎಷ್ಟೆಷ್ಟು ವಿಭಾಗವಾಗಿ ಓಟ್ ಹಾಕಬೇಕಾಗಿತ್ತು, ಎಷ್ಟು ಮತಗಳು ಒಬ್ಬ ಅಭ್ಯರ್ಥಿ ಗೆಲುವಿಗೆ ಸಾಕಾಗುತ್ತೆ, ಅಷ್ಟು ಮತಗಳು ಅಷ್ಟು ಜನಕ್ಕೆ ಹಾಕಬೇಕು, ಅಷ್ಟು ಜನ ಹಾಕಬೇಕು, ಬಿಟ್ಟು ಉಳಿದ ಮತಗಳು ಇನ್ನೊಬ್ಬರಿಗೆ ಹಾಕಬೇಕು. ಇವೆಲ್ಲ ಇರ್ತವಲ್ವಾ, ಇದು ಗೊತ್ತಿಲ್ಲ ಅನೇಕರಿಗೆ. ಅವರಿಗೆ ಟ್ರೈನಿಂಗ್ ಕೊಡ್ತಕ್ಕಂಥ ಕೆಲಸ ಒಂದು ಕಡೆ ಆಗ್ತಾ ಇದೆ. ಅಸಿಂಧು ಮತದಾನ ತಪ್ಪಿಸುವ ಸಲುವಾಗಿ ಶಾಸಕರಿಗೆ ತರಬೇತಿ ಕೊಡಲಾಗ್ತಾ ಇದೆ. ರೆಸಾರ್ಟ್ನಲ್ಲಿ 1 ಗಂಟೆ ಕಾಲ ಶಾಸಕರಿಗೆ ತರಬೇತಿ ಇದೆ. ಸಿದ್ದರಾಮಯ್ಯ, ಸುರ್ಜೇವಾಲಾ ಸೇರಿ ಹಿರಿಯರ ಸಮ್ಮುಖದಲ್ಲಿ ತರಬೇತಿ ಇದೆ. ಪರಿಷತ್ ಮತದಾನದ ಬಗ್ಗೆ ಶಾಸಕರಿಗೆ ಸಿದ್ದರಾಮಯ್ಯನವರು ಪಾಠ ಮಾಡಿದ್ದಾರೆ. ಜೊತೆಗೆ ಯಾರು ಯಾವ್ಯಾವ ಅಭ್ಯರ್ಥಿಗೆ ಮತ ಹಾಕಬೇಕು, 40 ಜನನ, 44 ಜನನ, 45 ಜನನ, ನೀವೆಲ್ಲ ಇವ್ರಿಗೆ ಓಟ್ ಹಾಕ್ರಪ್ಪ. 28 ಜನನ, 27 ಜನನ, 26 ಜನನ, ಇವ್ರಿಗೆ ಓಟ್ ಹಾಕಪ್ಪ. ಒಬ್ಬ ಅಭ್ಯರ್ಥಿ 28 ಮತಗಳು ಬೇಕು. ಒಬ್ಬ ಅಭ್ಯರ್ಥಿಗೆ 28 ಮತಗಳಂತೆ 5 ಅಭ್ಯರ್ಥಿಗಳಿಗೆ ಮತ ಹಂಚಿಕೆ ಮಾಡಬೇಕು. ಗ್ರೂಪ್ ಮಾಡಿಬಿಡ್ತಾರೆ. ಆ ಗ್ರೂಪ್ ತಲೆ ಎಣಿಕೆ ಮಾಡ್ಕೊಳ್ತಾರೆ. ಬನ್ರಪ್ಪ ನೀವೆಲ್ಲ ಇವ್ರಿಗೆ ಓಟ್ ಹಾಕಿ. ಆಯಿತು, 28 ಜನ ಆಯಿತಾ, ನೆಕ್ಸ್ಟ್ ನೀವು 28 ಜನ, ನೀವು ಯಾರಿಗೆ ಓಟ್ ಹಾಕಬೇಕು, ಈ ಥರ ಹಂಚಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ 5ನೇ ಅಭ್ಯರ್ಥಿ ಗೆಲುವಿಗೆ ಮತಗಳ ಕೊರತೆ ಇದೆ ಕಾಂಗ್ರೆಸ್ಗೆ. 5ನೇ ಅಭ್ಯರ್ಥಿ ಗೆಲ್ಲಿಸ್ಕೊಳ್ಳೋಷ್ಟು ಮತಗಳು ಕಾಂಗ್ರೆಸ್ನ ಬಳಿ ಇಲ್ಲ, ಅಷ್ಟು ಶಾಸಕರು ಇವ್ರ ಹತ್ರ ಇಲ್ಲ. ಸೊ ಇದ್ರ ಬಗ್ಗೆ ಕೂಡ ಸಮಾಲೋಚನೆ ಇದೆ. ಏನು ಲೆಕ್ಕಾಚಾರ? ಇಬ್ಬರು ಪಕ್ಷೇತರರಿದ್ದಾರೆ. ಓರ್ವ ಸರ್ವೋದಯ ಪಕ್ಷದ ಶಾಸಕರ ಬೆಂಬಲ ಇದೆ. ಇಲ್ಲಿ ಪಕ್ಷೇತರರು ಸರ್ವೋದಯ ಪಕ್ಷದ ಬೆಂಬಲದಿಂದ ಸಂಖ್ಯಾಬಲ 138ಕ್ಕೆ ಏರಿಕೆ ಆಗುತ್ತೆ. ಜೊತೆಗೆ BJPಯಿಂದ ಸಸ್ಪೆಂಡ್ ಆಗಿರುವ ಉಚ್ಚಾಟಿತ ಶಾಸಕರು ಇದ್ದಾರೆ, ಅವರು ಬೆಂಬಲವನ್ನು ಕೊಟ್ಟುಬಿಟ್ರೆ ಆಗ 140ಕ್ಕೆ ಏರಿಕೆ ಆಗುತ್ತೆ. ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಬೆಂಬಲ ಕೊಟ್ಟರೆ 140 ಆಗುತ್ತೆ. ಹೀಗಾಗಿ ಕಾಂಗ್ರೆಸ್ 5 ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುವಂತಹ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. 5 ಅಭ್ಯರ್ಥಿಗಳನ್ನು ಗೆಲ್ಲಿಸೋದಕ್ಕೆ 140 ಮತಗಳು ಬೇಕು. ಕಾಂಗ್ರೆಸ್ ಬಳಿ ಸ್ವಂತವಾಗಿ 135 ಓಟ್ ಇದೆ. ಇನ್ನು 5 ಅಡ್ಜಸ್ಟ್ ಮಾಡ್ಕೊಂಡು ಬಿಟ್ಟರೆ 5ನೇ ಅಭ್ಯರ್ಥಿನ ಗೆಲ್ಲಿಸ್ಕೊಳ್ಬಹುದು ಅಂತ ಬಿಡಿಸ್ಕೊಳ್ಳಿಕ್ಕಿದ್ದೀಗ ಎಲ್ ಎನ್ ಸ್ವಾಮಿ ಇದ್ದಾರೆ. ಎಲ್ ಎನ್ ಸ್ವಾಮಿ, ಏನು ಸರ್ಕಸ್ ಮಾಡ್ತಾ ಇದೆ ಕಾಂಗ್ರೆಸ್ ಉಳಿದ 5 ಮತಗಳಿಗಾಗಿ 5ನೇ ಅಭ್ಯರ್ಥಿ ಗೆಲ್ಲಿಸ್ಕೊಳ್ಳುವಂಥ ದೃಷ್ಟಿಯಿಂದ ಅಂತ ಸ್ವಾಮಿ? ರಮಕಾಂತ್, ನಾಳೆ ಪರಿಷತ್ ಚುನಾವಣೆ ನಡೆಯಲಿದೆ. ಪ್ರಮುಖವಾಗಿ ಈಗಾಗಲೇ ಕಾಂಗ್ರೆಸ್ ನಾಯಕರು 5 ಅಭ್ಯರ್ಥಿಗಳನ್ನ ಗೆಲ್ಲಿಸೋದು ಯಾವ ರೀತಿ ಅನ್ನೋದು ಸ್ಟ್ರಾಟಜಿನ ಮಾಡ್ತಾ ಇರೋಂಥದ್ದು. ನಿನ್ನೆ ಶಾಸಕಾಂಗ ಪಕ್ಷದ ಸಭೆ ನಡೆದಿದೆ. ಅದರಲ್ಲೂ ಕೂಡ 5ನೇ ಅಭ್ಯರ್ಥಿಯನ್ನು ಯಾವ ರೀತಿ ಗೆಲ್ಲಿಸ್ಕೋಬೇಕು ಅನ್ನೋದು ಸಾಕಷ್ಟು ಚರ್ಚೆ ಆಗಿರೋಂಥದ್ದು. ಜೊತೆಗೆ ಈಗಾಗಲೇ JDSನಿಂದ ಸಾಕಷ್ಟು ನಮ್ಮ ಸಂಪರ್ಕದಲ್ಲಿದ್ದಾರೆ ಎಂಬ ಹೇಳಿಕೆಯ ವಿಚಾರವಾಗೂ ಕೂಡ ಕಾಂಗ್ರೆಸ್ ಶಾಸಕರಿಗೆ CM DK ಶಿವಕುಮಾರ್ ಒಂದು ಭರವಸೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ಪ್ರಮುಖವಾಗಿ ಇಲ್ಲಿ ಲೆಕ್ಕಾಚಾರಗಳು ಯಾವ ರೀತಿ ಇದೆ ಅನ್ನೋದು ನೋಡೋದಾದರೆ, ಪ್ರಮುಖವಾಗಿ ಈಗಾಗಲೇ ಕಾಂಗ್ರೆಸ್ನ 5 ಅಭ್ಯರ್ಥಿಗಳನ್ನು ಗೆಲ್ಲಿಸೋದಕ್ಕೆ ಒಂದು ಸ್ಟ್ರಾಟಜಿ ಮಾಡಿರುವಂಥದ್ದು. ಅಂದರೆ ಪ್ರಮುಖವಾಗಿ 135 ಮತಗಳು ಶಾಸಕರು ಕಾಂಗ್ರೆಸ್ ಶಾಸಕರಿದ್ದಾರೆ. ಇನ್ನು ಉಳಿದಂತೆ 3 ಜನ ಪಕ್ಷೇತರ ಶಾಸಕರಿದ್ದಾರೆ. ಇನ್ನು ಉಳಿದ 2 ಅಂದರೆ BJPಯಿಂದ ಉಚ್ಚಾಟಿತ ಆಗಿ ಕಾಂಗ್ರೆಸ್ ಪಕ್ಷದಲ್ಲಿ ಹೆಚ್ಚಿದಾಗಿ ಗುರುತಿಸಿಕೊಂಡಿರುವಂಥ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರನ್ನು ಸೇರಿಸಿದ್ರೆ 140 ಆಗುತ್ತೆ. ಇಲ್ಲಿ 28 ಮತಗಳ ಒಂದು ವಿಭಜನೆ ಆದಂಥ ಸಂದರ್ಭದಲ್ಲಿ ಒಬ್ಬ ಅಭ್ಯರ್ಥಿಗೆ 28 ಮತಗಳು ಬೇಕಾಗುತ್ತೆ ಗೆಲ್ಲೋದಕ್ಕೆ. ಈ ಲೆಕ್ಕಾಚಾರ ಹಾಕೊಂಡ್ರು 140 ಆದಂಥ ಸಂದರ್ಭದಲ್ಲಿ ಮತಗಳು ಬಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಗೆಲ್ಲುವು ಬಹುತೇಕ ಖಚಿತ ಮತ್ತು ಸಾಧ್ಯತೆ ಆಗುತ್ತೆ. ಇದನ್ನು ಹೊರತುಪಡಿಸಿದ್ರೆ ಇನ್ನು ಇರುವಂಥ ಒಂದು ವಿಚಾರ ಅಂದರೆ ಅಡ್ಡ ಮತದಾನದ ಭೀತಿ ಈಗ ಕಾಂಗ್ರೆಸ್ ಸೇರಿದಂತೆ JDS ನಾಯಕರಿಗೂ ಎದುರಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮತಗಳು ಎಲ್ಲೂ ಕೂಡ ಅಸಿಂಧು ಆಗಬಾರ್ದು, ಜೊತೆಗೆ ಅಡ್ಡ ಮತದಾನಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋದು ಈಗ CM DK ಶಿವಕುಮಾರ್ ಅವರ ಸ್ಟ್ರಾಟಜಿ. ಜೊತೆಗೆ ಈ ಯಾವ ರೀತಿ ಒಂದು ಮತದಾನ ಮಾಡಬೇಕು ಅನ್ನೋ ಒಂದು ಪಾಠವನ್ನು ಮಾಜಿ CM ಸಿದ್ದರಾಮಯ್ಯನವರು ಖುದ್ದು ಮುತುವರ್ಜಿ ವಹಿಸಿ ನಡೆಸ್ಕೊಡ್ತಾ ಇರೋಂಥದ್ದು. ರಮಕಾಂತ್, ಥ್ಯಾಂಕ್ ಯು ಸ್ವಾಮಿ.